ಪಪ್ಪಾಯ ಹಣ್ಣಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ, ಎಲ್ರಿಗೂ ಬಾಯಲ್ಲಿ ನೀರು ಬಂದ್ಬಿಡುತ್ತಲ್ವಾ ಈ ಹಣ್ಣನ್ನ ನೆನಪಿಸ್ಕೊಂಡ್ರೆ. ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ, ಹಾಗೆಯೇ ಡಿಸ್ಅಡ್ವಾಂಟೇಜ್ ಕೂಡ ಇದೆ. ವರ್ಷ ಪೂರ್ತಿ ಸಿಗೋ ಈ ಹಣ್ಣಲ್ ಪಟ್ಟಿಲಿ ಪರಂಗಿ ಹಣ್ಣು ಕೂಡ ಒಂದು. ಮಳೆಗಾಲ, ಚಳಿಗಾಲ, ಬೇಸಿಗೆಗಾಲ ಯಾವಾಗಲೂ ಕೂಡ ಇದು ಇದ್ದೇ ಇರುತ್ತೆ. ಹಳ್ಳಿ ಕಡೆ ಅಂತೂ ಜಾಸ್ತಿ ಸಿಗುತ್ತೆ. ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವಿಶೇಷ ವಿಡಿಯೋ ಬಂದು ಪಪ್ಪಾಯ ಹಣ್ಣಿನ ಪ್ರಯೋಜನ ತುಂಬಾ ಇದೆ, ಅದು ಎಲ್ರಿಗೂ ಗೊತ್ತು. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಕೂಡ ಖಂಡಿತವಾಗ್ಲೂ ಆರಾಮವಾಗಿ ಇಷ್ಟಪಟ್ಟು ತಿನ್ಬೋದಂಥ ಹಣ್ಣು ಅಂದರೆ ಅದು ಪಪ್ಪಾಯ ಹಣ್ಣು. ಅದನ್ನು ಪರಂಗಿ ಹಣ್ಣು ಅಂತ ಕೂಡ ಕರೀತಾರೆ. ಬಟ್ ಅಷ್ಟು ಇಷ್ಟಪಟ್ಟು ತಿನ್ನುವಂಥ ಹಣ್ಣನ್ನ ಕೆಲವರು ಪಾಪ ತಿನ್ನೋ ಆಗಿಲ್ಲ. ಸೊ ಕೆಲವರು ತಿಂದರೆ ತುಂಬ ಪ್ರಾಬ್ಲಮ್ ಇರುತ್ತೆ. ಇದು ಕೆಲವ್ರಿಗೆ ಗೊತ್ತಿರಲ್ಲ ಯಾರೆಲ್ಲ ತಿನ್ನಬಾರ್ದು ಅಂತ. ಪ್ರೆಗ್ನೆಂಟ್ಗಳು ತಿನ್ನಬಾರ್ದು ಅನ್ನೋದು ಕಾಮನ್ ಆಗಿ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ. ಬಟ್ ಬೇರೆ ಯಾರೆಲ್ಲ ತಿನ್ನಬಾರ್ದು ಅನ್ನೋದು ಎಲ್ರಿಗೂ ಗೊತ್ತಿರಲ್ಲ. ಸೊ ನಮಗೂ ಕೂಡ ಗೊತ್ತಿರಲ್ಲ ಕೆಲವು ವಿಷಯಗಳು, ತಿಳ್ಕೊಳ್ಳೋ ಅಂಥದ್ದು ತುಂಬ ಇರುತ್ತೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ತಿನ್ನಬಾರ್ದು, ಯಾರು ತಿಂದರೆ ಪ್ರಾಬ್ಲಮ್ ಆಗುತ್ತೆ ಅನ್ನೋದೊಂದು ಕಂಟೆಂಟ್ನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ. ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡಿದ್ರೆ ನಾವು ಏನು ಹೇಳಿದ್ದೀವಿ ಅಂತ ಗೊತ್ತಾಗಲ್ಲ. ಸೊ ನಾವು ವಿಡಿಯೋ ಮಾಡಿದ್ದಕ್ಕೂ ಕೂಡ ಒಂದು ಸಾರ್ಥಕತೆ ಸಿಗುತ್ತೆ. ಸೊ ಇಷ್ಟೊಂದು ಟೈಮ್ ಕೊಟ್ಟು ಮಾಡಿರ್ತೀವಿ. ದಯವಿಟ್ಟು ಎಲ್ಲರೂ ಪ್ರತಿಯೊಬ್ಬರು ಕೊನೆವರೆಗೂ ವಿಡಿಯೋ ನೋಡಿ ಅದ್ರ ಪ್ರಯೋಜನನ ಪಡ್ಕೊಳ್ಳಿ. ನೀವಾಗಿರ್ಬೋದು ಅಥವಾ ಇನ್ನೊಬ್ರಿಗೆ ಶೇರ್ ಮಾಡ್ಬೋದು. ನಿಮಗೆ ಗೊತ್ತಿರೋರು ಈ ಒಂದು ತೊಂದರೆ ಇರೋವಂಥವ್ರು ಆ ಹಣ್ಣ ತಿಂತಾ ಇರ್ಬೋದು. ಸೊ ಶೇರ್ ಮಾಡೋದ್ರಿಂದ, ವಿಡಿಯೋನೇ ಶೇರ್ ಮಾಡಬೇಕು ಅಂತಲ್ಲ, ವಿಷಯನ ಶೇರ್ ಮಾಡೋದ್ರಿಂದ ನೀವು ಅವ್ರಿಗೆ ಅನುಕೂಲ ಕೂಡ ಆಗ್ಬೋದು. ಬನ್ನಿ ಯಾರೆಲ್ಲ ತಿನ್ನಬಾರ್ದು ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಪಪ್ಪಾಯ ಅನ್ನೋದು ಚಿಕ್ಕ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರಿಗೂ ಕೂಡ ತುಂಬ ಪ್ರಿಯವಾದಂಥ ಹಣ್ಣು, ಟೇಸ್ಟಿಯಾದಂಥ ಹಣ್ಣು. ತುಂಬ ಅಂದರೆ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ಈ ಹಣ್ಣಿಂದ. ಬಟ್ ನಿಮಗೆ ಗೊತ್ತಾ, ಕೆಲವು ಕಾಯಿಲೆಗಳಿರೋ ಅಂಥವ್ರು ಈ ಹಣ್ಣಿಂದ ತುಂಬ ದೂರ ಇರಬೇಕು, ಇಲ್ಲಾಂದರೆ ಸಿಕ್ಕಾಬಟ್ಟೆ ಪ್ರಾಬ್ಲಮ್ನ ಫೇಸ್ ಮಾಡಬೇಕಾಗುತ್ತೆ. ಯಾವ ಕಾಯಿಲೆ ಇರೋರು ಈ ಹಣ್ಣಿಂದ ದೂರ ಇರಬೇಕು ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ಲಿಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ದಯವಿಟ್ಟು ಕೊನೆವರೆಗೂ ವಿಡಿಯೋ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಬಂದು ಮೂತ್ರಪಿಂಡದಲ್ಲಿ ಕಲ್ಲು ಅಂದರೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಯಾವುದೇ ಕಾರಣಕ್ಕೂ ಕೂಡ ಈ ಹಣ್ಣನ್ನು ತಿನ್ನಬಾರ್ದು ಫ್ರೆಂಡ್ಸ್. ಸೊ ಈ ಕಲ್ಲುಗಳು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ, ಹಾಗೂ ದಪ್ಪ ಆಗೋ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ವಿಟಮಿನ್ ಸಿ ಮತ್ತು ಕ್ಯಾಲ್ಸಿಯಂ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ. ಸೊ ತಜ್ಞರೇ ಇದನ್ನು ದೃಢಪಡಿಸಿದ್ದಾರೆ, ಯಾವುದೇ ಕಾರಣಕ್ಕೂ ಪಪ್ಪಾಯ ಹಣ್ಣನ್ನ ತಿನ್ನಬಾರ್ದು ಅಂತ. ಕಿಡ್ನಿಗಳಲ್ಲಿ ಕ್ಯಾಲ್ಸಿಯಂ ಆಕ್ಸಲೇಟ್ ಪ್ರಮಾಣ ಜಾಸ್ತಿ ಮಾಡಿಬಿಡುತ್ತೆ ಇದು. ಆವಾಗ ಏನಾಗುತ್ತೆ ಅಂದರೆ ಸ್ಟೋನ್ ಸಮಸ್ಯೆ ಇರೋರಿಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಉಲ್ಬಣ ಡಬ್ಬಲ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಹಣ್ಣನ್ನು ಮೂತ್ರಪಿಂಡದಲ್ಲಿ ಕಲ್ಲಿರುವಂತೂ ಸೇವನೆ ಮಾಡೋ ಹಾಗಿಲ್ಲ. ಮತ್ತು ಹೃದಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇದ್ದವರು, ಎರಡನೇದಾಗಿ ಅಂದರೆ ನಮಗೆ ಏನಂದರೆ ಹಾರ್ಟ್ ಬೀಟು ಜಾಸ್ತಿಯಾಗಿ ಬಡ್ಕೊತಾ ಇರುತ್ತೆ ಗೊತ್ತಾ, ಅದನ್ನು ಅನಿಯಮಿತ ಹೃದಯ ಬಡಿತ ಅಂತ ಹೇಳ್ತೀವಿ. ಸೊ ಅದಿದ್ದವರು, ಮತ್ತು ಹೈ ಬಿ ಪಿ ಜಾಸ್ತಿ ಅಧಿಕ ಈ ಹೈ ಬಿ ಪಿಗೆ ಮಾತ್ರನ ತಗೋತಾ ಇರ್ತಾರೆ ಗೊತ್ತಾ, ಅದು ನಮಗೆ ಏನಾಗುತ್ತೆ ಅಂದರೆ ಪಾರ್ಶ್ವವಾಯು ಆ ಥರ ಸಮಸ್ಯೆ ಇರೋರು ಈ ಪರಂಗಿ ಹಣ್ಣಿಂದ ದೂರ ಇದ್ದರೆ ಒಳ್ಳೆಯದು. ಪಾರ್ಶ್ವವಾಯು ಅಂತ ಹೇಳಿದ್ರೆ ಹಳ್ಳಿ ಕಡೆ ಲಕ್ವ ಅಂತ ಕೂಡ ಹೇಳ್ತಾರೆ, ಅದು ಇರೋರು ಇದರಿಂದ ದೂರ ಇರಬೇಕು. ಹಾಗೆಯೇ ಹೈ ಬಿ ಪಿ ಇರೋರು ಈ ಹಣ್ಣಿಂದ ದೂರ ಇರಬೇಕು. ಹಾರ್ಟ್ ರೇಟ್ ಜಾಸ್ತಿ ಹೊಡ್ಕೊತಾ ಇರುತ್ತೆ, ಅವರು ಕೂಡ ತುಂಬ ಅಂದರೆ ತುಂಬ ಈ ಹಣ್ಣಿಂದ ದೂರ ಇರಬೇಕು ಫ್ರೆಂಡ್ಸ್. ಹಾಗೆಯೇ ಮಧುಮೇಹ ನೋಡಿ, ಇವತ್ತವರೆಗೂ ಶುಗರ್ ಇರೋವಂಥವ್ರು ಇದನ್ನು ತಿನ್ನಬೇಕೋ ಬೇಡವೋ ಅನ್ನೋ ಕನ್ಫ್ಯೂಷನ್ ಇದ್ದೇ ಇದೆ. ಬಟ್ ಯಾಕೆ ಅಂದರೆ ಈ ಹಣ್ಣಲ್ಲಿ ವಿಟಮಿನ್ನು, ಆಕ್ಸಿಡೆಂಟು, ನಾರಿನಾಂಶ ನೈಸರ್ಗಿಕವಾಗಿ ಜಾಸ್ತಿ ಕಾರ್ಯನ ನಿರ್ವಹಿಸ್ತವೆ, ಜೀರ್ಣಕ್ರಿಯೆನ ಸುಲಭಗೊಳಿಸುತ್ತೆ. ಬಟ್ ಇದನ್ನು ಶುಗರು ಕಂಟ್ರೋಲಿಗೆ ಸಿಗಲ್ಲ ಅಲ್ವಾ, ಅವರು ಈ ಹಣ್ಣಿಂದ ಖಂಡಿತವಾಗ್ಲೂ ದೂರ ಇರಬೇಕು ಫ್ರೆಂಡ್ಸ್. ಯಾಕೆ ಅಂದರೆ ರಕ್ತದಲ್ಲಿ ಸಕ್ಕರೆ ಮಟ್ಟನ ನಿಧಾನಕ್ಕೆ ಇದು ಏರಿಕೆ ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಶುಗರ್ ಇರೋರು ಕೂಡ ಈ ಹಣ್ಣನ್ನು ಅವಾಯ್ಡ್ ಮಾಡಬೇಕಾಗುತ್ತೆ. ಹಾಗೆಯೇ ಎಲ್ರಿಗೂ ಗೊತ್ತಿರುವಂಥ ವಿಷಯ, ಗರ್ಭಿಣಿಯರು ಈ ಹಣ್ಣಿಂದ ದೂರ ಇರಬೇಕಾಗುತ್ತೆ. ಪಪ್ಪಾಯಲ್ಲಿ ಲ್ಯಾಟೆಕ್ಸ್ ಜಾಸ್ತಿ ಇರೋದ್ರಿಂದ. ಸೊ ಇದು ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಮಗು ದಿನಕ್ಕಿಂತ ಡೇಟ್ ಕೊಟ್ಟಿರೋದಕ್ಕಿಂತ ಮುಂಚೆನೇ ಹುಟ್ಟುವಂಥ ಚಾನ್ಸಸ್ ಕೂಡ ಇರುತ್ತೆ. ಯಾವುದೇ ಕಾರಣಕ್ಕೂ ಪ್ರೆಗ್ನೆನ್ಸ್ ಆಗಿರೋರು ಇದನ್ನು ತಿನ್ನಬಾರ್ದು. ಹಾಗೆಯೇ ಇದನ್ನು ಅಬಾರ್ಷನ್ ಕೂಡ, ಕಾಯಿನ ತಿಂದರೆ ಅಬಾರ್ಷನ್ ಕೂಡ ಆಗುತ್ತೆ ಅಂತ ಇದು ಸೈಂಟಿಫಿಕ್ಕಾಗಿ ಪ್ರೂವ್ ಆಗಿದೆ. ಕೊನೆಯದಾಗಿ ಅಲರ್ಜಿ ಇರುವಂಥವ್ರು ಇದನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಯಾಕೆ ಅಂತ ಹೇಳಿದ್ರೆ ಇದು ಏನಾಗುತ್ತೆ ಅಂತ ಅಂದರೆ, ಅಲರ್ಜಿ ಇರೋರು ತಿನ್ನೋದ್ರಿಂದ ಇದು ನಮಗೆ ಜಾಸ್ತಿ ಸೀನ್ ಬರೋವಂಥದ್ದು, ಉಸಿರಾಟದ ತೊಂದರೆ ಆಗುವಂಥದ್ದು, ಹಾಗೆಯೇ ಕೆಮ್ಮು ಮತ್ತು ಕಣ್ಣಲ್ಲಿ ನೀರು ಬರೋವಂಥ ಒಂದು ಲಕ್ಷಣಗಳನ್ನೆಲ್ಲ ಕಾಣ್ಬೋದು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನೀವು ಕೂಡ ತಿನ್ನಬೇಡಿ. ಸೊ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್. ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋ ನೋಡಿ.